ವೆಲ್ಕಮ್ ಬ್ಯಾಕ್. ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆನ್ ವ್ಲಾಗ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ಕೈಯಲ್ಲಿದೆ ಅಂತ ಅನ್ಕೊಳ್ತಿರ್ಬೋದು. ಇದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ, ಹಾಗೂ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಮನುಷ್ಯನಿಗೆ ದೇಹಕ್ಕೆ ಮೇನ್ ಬೇಕಾಗಿರೋದು ಸ್ಟ್ರೆಂತ್, ಅಂದರೆ ನಿಶಕ್ತಿ ಇಲ್ಲದೆ ನಾವು ಮಾಡೋ ಕೆಲಸನ ನಾವು ಶ್ರದ್ಧೆಯಿಂದ ಮಾಡಬೇಕು ಅಂದರೆ ಮೊದಲನೇದಾಗಿ ನಿಶಕ್ತಿ ಇರಬಾರ್ದು. ಅಂದರೆ ನಮಗೆ ಆಯಾಸ ಆಗೋದಾಗಿರ್ಬೋದು, ಸುಸ್ತು. ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ತಕ್ಷಣ ಆಗೋದೇ ಸುಸ್ತು ಅಂತಾನೆ ಹೇಳ್ತೀನಿ. ಯಾಕೆ ಅಂದರೆ ಅವರ ಬಾಡಿಗೆ ಬೇಕಾಗಿರೋಂತಹ ಎಲ್ಲ ರೀತಿಯ ಪೋಷಕಾಂಶಗಳು ಸಿಕ್ಕೋದಿಲ್ಲ. ಹಾಗಾಗಿ ಅದಕ್ಕೆ ಮೇನ್ ಕಾರಣ ಕೂಡ ಬಂದು ಕೆಲವ್ರಿಗೆಲ್ಲ ಈಗ ಬ್ಯುಸಿ ಸ್ಕೆಡ್ಯೂಲ್ಸ್, ಕೆಲಸ ಒತ್ತಡ ಆಗಿರೋದ್ರಿಂದ ಕುತ್ಕೊಂಡು ಪೇಷನ್ಸ್ ಆಗಿ ಮಾಡ್ಕೊಂಡು ತಿನ್ಕೊಂಡು ನಾವೇನು ತಿಂತಿದ್ದೀರಿ, ಅದರಲ್ಲಿ ಎಷ್ಟು ಪ್ರೋಟೀನ್ ಇದೆ, ಎಷ್ಟು ಕ್ಯಾಲ್ಸಿಯಂ ಇದೆ, ಯಾವುದನ್ನು ಕೂಡ ನಾವು ಕೌಂಟ್ ಮಾಡದೆ ತಿನ್ಕೊಂಡು ಹಾಗೆ ನಮ್ಮ ಲೈಫ್ ಸ್ಟೈಲ್ನ ಮೂವ್ ಆಗ್ತಿದ್ರಿ. ಹಾಗಿರೋವಾಗ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಸಿಕ್ತಿರೋ ತರಕಾರಿ ಆಗಿರ್ಬೋದು ಎಲ್ಲದನ್ನು ಕೂಡ ಮೆಡಿಸಿನ್ ಅಲ್ಲೇ ಬೆಳಿತಿರೋದ್ರಿಂದ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಷ್ಟೇ ಮೆಡಿಸಿನ್ಸ್ ಇಲ್ಲದೆ ಬೆಳಿತಿದ್ದಾರೆ. ಇನ್ನೆಲ್ಲ ಕೂಡ ಹಾಗೆ ಬೆಳೆಯೋದ್ರಿಂದ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನ ನಾವು ನೀಟಾಗಿ ಒದಗಿಸೋದಕ್ಕಾಗ್ತಿಲ್ಲ. ಹಾಗಾಗಿ ಇವಾಗತ್ತು ನಾನು ತುಂಬ ಮೋಸ್ಟ್ ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಪ್ರೋಟೀನ್ ಪೌಡ್ರನ್ನ ಯಾವ ರೀತಿ ಮಾಡೋದು, ಏನು, ಮತ್ತೆ ಇದರಲ್ಲಿ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾನೇ ಯೂಸ್ಫುಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಏನೆಲ್ಲ ಹಾಕ್ತಿದ್ದೀನಿ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸ್ನೇಹಿತರೆ, ಈ ಒಂದು ರೆಸಿಪಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ವೃದ್ಧರವರು ಯಾರು ಬೇಕಾದ್ರೂ ತಗೊಳ್ಬೋದು. ಯಾವ ರೀತಿ ತಗೊಳ್ಳೋದು ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೆಸಿಪಿಗೆ ಬೇಕಾಗಿರೋ ಐಟಮ್ಸ್ನ ಇಲ್ಲಿ ನಾನು ಇಟ್ಟಿದ್ದೀನಿ. ಇದರಲ್ಲಿ ಇನ್ನು ಮೇನ್ 2 ಐಟಮ್ಸ್ನ ಇಟ್ಟಿಲ್ಲ, ಅದು ಕೂಡ ಏನು ಅಂತ ಹೇಳ್ತೀನಿ. ಅದು ಹಾಕಿದ್ರೇನೆ ಈ ಒಂದು ರೆಸಿಪಿ ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೂ ಟೇಸ್ಟ್ ಕೂಡ ಬರುತ್ತೆ. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ನಮ್ಮ ಮಹಿಳೆಯರಿಗಾಗಿರ್ಬೋದು. 30+ ಆದರೆ ಸಾಕು. ಈಗ ಹೆಣ್ಮಕ್ಳಿಗೆ ಬೋನ್ಸ್ ಮಸಲ್ಸ್ ಪೈನು, ಬೋನ್ಸ್ ಪೈನ್ಸ್ ಅಂತ ಬಂದ್ಬಿಡುತ್ತೆ. ಸ್ಟೆಪ್ಸ್ ಎಕ್ಕೋದಕ್ಕಾಗೋದಿಲ್ಲ, ನಿಶಕ್ತಿ, ಸಿಕ್ಕಾಪಟ್ಟೆ ಸುಸ್ತು ಅನ್ನೋದು, ಆಯಾಸ ಅನ್ನೋದು ಆ ಥರ ಆಗ್ತಿರುತ್ತೆ. ಹಾಗಾಗಿ ಇದೊಂದು ಪ್ರೋಟೀನ್ ಪೌಡರ್ನ ತಗೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಬನ್ನಿ ಏನೇನು ಹಾಕ್ತಿದ್ದೀನಿ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೂ ಇದರಲ್ಲಿ ಮಿಕ್ಸ್ ಮಾಡೋ ಒಂದು ಲಾಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ಹೇಳ್ತೀನಿ. ಅದು ತುಂಬ ಸ್ಪೆಷಲು, ಅದನ್ನು ಕೂಡ ನಾನು ನಿಮಗೆ ಲಾಸ್ಟಲ್ಲೇ ಹೇಳ್ತೀನಿ. ಏನು ಹಾಕ್ತಿದ್ದೀನಿ ಏನು ಅಂತ ನೋಡಬೇಕಾದ್ರೆ ಈ ವಿಡಿಯೋ ಕೊನೆಯಲ್ಲಿ ನೋಡಿ ಹಾಕಿರ್ತೀನಿ. ಈ ಒಂದು ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಟೈಮ್ ಕೊಟ್ಟು, ಈಗ ಹೇಗಿದ್ರು ವೀಕೆಂಡ್ ಎಲ್ಲ ಇರುತ್ತೆ ಹೆಣ್ಮಕ್ಳಿಗೆ, ವೀಕೆಂಡ್ ಟೈಮಲ್ಲಿ ಈ ರೆಸಿಪಿನ ಮಾಡಿಟ್ಕೊಳ್ಳೋದ್ರಿಂದ 1 ಮಂತ್ಗೆ ಆಗೋಷ್ಟು ಮಾಡಿಟ್ಕೊಂಡ್ರೆ ನೀವು ಮಂತಲ್ಲಿ 1 ಡೇ ಅಲ್ಲಿ ಏನಿಲ್ಲ ಅಂದ್ರೆ ಒಂದು 20 ಮಿನಿಟ್ಸ್ ಇದಕ್ಕೋಸ್ಕರ ನಾವು ಟೈಮ್ನ ಕೊಟ್ಟರೆ ಆರಾಮಾಗಿ 1 ತಿಂಗಳಲ್ಲಿ ಆರಾಮ್ಸೆ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಮಕ್ಕಳು ದೊಡ್ಡವರು ಎಲ್ಲ ಕುಡಿಬೋದು. ಯಾವ ರೀತಿ ತಗೊಳ್ಳೋದು ಅಂತ ಕೂಡ ಹೇಳ್ತೀನಿ. ಬನ್ನೀಗ ಏನೇನು ಹಾಕ್ತಿದ್ದೀನಿ ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದೀನಿ ಅಂತ ಬಂದು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು ಬಳಸ್ತಾ ಇರೋದು ಓಟ್ಸು. ಈ ಒಂದು ಓಟ್ಸ್ನ ಬಂದು ನಾನು ಡ್ರೈ ಓಟ್ಸ್ ಅಲ್ಲ, ರೋಸ್ಟೆಡ್ ಓಟ್ಸ್ ಅಲ್ಲ, ಮಾಮೂಲಿ ನಾರ್ಮಲ್ ಓಟ್ಸು 1 ಬೌಲ್ ತೊಗೊಂಡಿದ್ದೀನಿ. ಮಕಾನ 1 ಬೌಲ್, ಅಂದರೆ ತಾವರೆ ಹೂವಿನ ಬೀಜ 1 ಬೌಲ್ ತೊಗೊಂಡಿದ್ದೀನಿ. ಇದಂತೂ ಮೂಳೆ ಬಲಕ್ಕಂತೂ ಸಿಕ್ಕಾಪಟ್ಟೆ ಒಳ್ಳೆಯದು. ಹಾಗಾಗಿ ಇದೊಂದು ಬೌಲ್ ತೊಗೊಂಡಿದ್ದೀನಿ. ಹಾಗೂ ಉರ್ಗಡ್ಲೆ, ಇದು ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ. ಸಿಪ್ಪೆ ಬೇಡ ಅಂದರೆ ನೀವು ಕ್ಲೀನ್ ಮಾಡಿಕೊಡೋ ತೊಗೊಳ್ಬೋದು. ಮಕ್ಕಳಿಗೆಲ್ಲ ಯೂಸ್ ಮಾಡೋದಾದರೆ ಸಿಪ್ಪೆ ತೆಗೆದುಬಿಡಿ. ಹಾಗೂ ಇಲ್ಲಿ ನೋಡಿ ಬಾದಾಮಿ 50 ಗ್ರಾಮ್ ತೊಗೊಂಡಿದ್ದೀನಿ. ಇದೆಲ್ಲ 1 ಬೌಲ್ ಇದೆ. ಹಾಗೂ ಇದೆಲ್ಲ 50 ಗ್ರಾಮ್ ಇದೆ. ಬಾದಾಮಿ 1 ಬೌಲ್, ವಾಲ್ನಟ್ಸ್ 1 ಬೌಲ್ ಅಂದರೆ 50 ಗ್ರಾಮ್, ಪಿಸ್ತಾ 50 ಗ್ರಾಮ್, ಒಣ ಖರ್ಜೂರ 50 ಗ್ರಾಮ್. ತುಂಬ ಚೆನ್ನಾಗಿರೋ ಖರ್ಜೂರ ತೊಗೊಳ್ಳಿ. ಇಲ್ಲಿ ನೋಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಳ್ಳಿ. ಒಣ ಖರ್ಜೂರದಲ್ಲಿ ನಾವು ಮಾಮೂಲಿ ಚೆನ್ನಾಗಿಲ್ದಿರೋದನ್ನ ತೊಗೊಂಡ್ರೆ ಒಳಗಡೆ ಹುಳು ಇರುತ್ತೆ. ಹಾಗಾಗಿ ನೀಟಾಗಿ ತೆಗೆದು ನೋಡಿಕೊಂಡು ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ವಾಟರ್ ಮೆಲನ್ ಸೀಡ್ಸ್ ತೊಗೊಂಡಿದ್ದೀನಿ, ಕಲ್ಲಂಗಡಿ ಹಣ್ಣಿನ ಬೀಜ, ಚಿಯಾ ಸೀಡ್ಸ್ 2 ಟೇಬಲ್ ಸ್ಪೂನ್, ಪಂಪ್ಕಿನ್ ಸೀಡ್ಸ್ 2 ಟೇಬಲ್ ಸ್ಪೂನ್ ಅಂದರೆ ಕುಂಬಳಕಾಯಿ ಬೀಜ 2 ಸ್ಪೂನ್, ಅಗಸೆ ಬೀಜ ಇದು 2 ಟೇಬಲ್ ಸ್ಪೂನ್, ಸೂರ್ಯಕಾಂತಿ ಸನ್ಫ್ಲವರ್ ಸೀಡ್ಸ್ 2 ಟೇಬಲ್ ಸ್ಪೂನ್. ಇಷ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಸ್ವೀಟ್ನ ಬಳಸಂದರೆ ಸಕ್ಕರೆ ಬೆಲ್ಲ ಯಾವುದನ್ನು ಕೂಡ ಬಳಸ್ತಾ ಇಲ್ಲ. ಆಲ್ಮೋಸ್ಟ್ ಬಳಸದೇ ಇರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಳಸದೇ ಇದ್ರೇ ತುಂಬ ಒಳ್ಳೆಯದು. ಇದರಲ್ಲೇ ಆಲ್ಮೋಸ್ಟ್ ಎಲ್ಲ ಕೂಡ ಸ್ವೀಟ್ ನೋಡಿ. ಇದು ಕೂಡ ಸ್ವೀಟ್ನೆಸ್ ಬರುತ್ತೆ, ಕುಂಬಳಿ ಬೀಜ ಸ್ವೀಟ್ ಬರುತ್ತೆ, ಪಿಸ್ತಾ ಸ್ವೀಟ್ ಬರುತ್ತೆ, ಬಾದಾಮಿ ಸ್ವೀಟ್ ಬರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಸ್ವೀಟ್ನ ಅವಾಯ್ಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇದನ್ನೆಲ್ಲ ಕೂಡ ಯಾವ ರೀತಿ ರೋಸ್ಟ್ ಮಾಡ್ಕೊಬೇಕು, ಏನು ಯಾವ ರೀತಿ ಮಾಡೋದು, ಎಷ್ಟೆಷ್ಟು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಾವು ಸ್ವಲ್ಪ ಸಿಡಿಸಿದ್ರು ಕೂಡ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಯಾವ ರೀತಿ ರೋಸ್ಟ್ ಮಾಡಬೇಕು ಏನು, ಹಾಗೆ ಇದೆಲ್ಲದರ ಜೊತೆಗೆ ನಾನು ತುಂಬ ವ್ಯಾಲ್ಯೂಬಲ್ ಒಂದು ಐಟಮ್ ಕೂಡ ಮಿಕ್ಸ್ ಮಾಡ್ತೀನಿ. ಅದೇನು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಔಟ್ಸೈಡ್ ಎಲ್ಲ ನೀವು ನೋಡಿ ಪ್ರೋಟೀನ್ ಪೌಡರ್ನ ಪರ್ಚೇಸ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ ಇದೆ.
ಎಷ್ಟು ನೀಟಾಗಿರುತ್ತೆ. ನಾನು ಯಾವ ಪ್ರೋಟೀನ್ ಪೌಡರ್ಗಳ ಬಗ್ಗೆ ಕೂಡ ನೆಗೆಟಿವ್ ಆಗಿ ಹೇಳ್ತಿಲ್ಲ, ಬಟ್ ಪ್ರೋಟೀನ್ ಪೌಡರ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ ಇರೋದ್ರಿಂದ ಅದನ್ನೆಲ್ಲ ಪರ್ಚೇಸಿಂಗ್ ಮಾಡಿ ತಿನ್ನೋದಕ್ಕಾಗಲ್ಲ. ಮತ್ತೆ ಯಾವಾಗಲೂ ಔಟ್ಸೈಡ್ ತೊಗೊಂಬಂದು ತಿಂದಿದ್ದಕ್ಕಿಂತಲೂ ನಾವು ಮನೇಲೇ ಮಾಡೋದ್ರಿಂದ ನಾವೇನೇನು ಬಳಸಿದ್ದೀರಿ ಅದ್ರ ಬೆನಿಫಿಟ್ ಏನು ಅನ್ನೋದು ಕೂಡ ನಮಗೆ ಗೊತ್ತಿರುತ್ತೆ. ಹಾಗಾಗಿ ನೀಟಾಗಿ ಅದನ್ನು ನಾವು ಖಾಲಿ ಮಾಡ್ತೀವಿ ಅನ್ನೋ ನಮಗೆ ನನಗಿದೆ. ಹಾಗಾಗಿ ಬಾಡಿ ಬಿಲ್ಡ್ ಮಾಡಬೇಕಂದ್ರೂ ಕೂಡ ಅಂದರೆ ಈಗ ಏನಂದರೆ ನಮಗೆ ಮಸಲ್ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಈಗ ನನ್ನ ಮಗ ವರ್ಕೌಟ್ ಮಾಡ್ತಿದ್ದಾನೆ, ಅಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ವರ್ಕೌಟ್ ಆಗಿದ ತಕ್ಷಣ ವಿಪರೀತ ಸುಸ್ತಾಗೋದಂಗೆ ಟಯರ್ಡ್ ಆಗೇ ಆಗುತ್ತೆ ವರ್ಕೌಟ್ ಮಾಡಿದಾಗ. ಹಾಗಿರೋ ಟೈಮಲ್ಲಿ ಇದನ್ನು ಆರಾಮಾಗಿ ಹಾಲಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಹಾಲು ಬೇಡ ಅಂದ್ಕೊಳ್ಳೋರು ಆರಾಮಾಗಿ, ಅಂದರೆ ವರ್ಕೌಟ್ ಮಾಡೋರಿಗೆಲ್ಲ ಹಾಲಲ್ಲಿ ಕುಡಿಯೋ ಅಂಥ ಅವಶ್ಯಕತೆ ನನಗಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಮಗ ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ಅವನಿಗೇನು ಹಾಲಲ್ಲಿ ಕುಡಿಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅವನು ನೀರಲ್ಲೇ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇದರಿಂದ ಹೊಟ್ಟೆ ಹಸಿವು ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಮತ್ತೆ ನಮ್ಮಂಥ ಮಹಿಳೆಯರಿಗೆ ಈಗ ಮನೆ ಕೆಲಸ ಮಾಡೋದಕ್ಕೆ ಆಗಲಿ ನಮ್ಗೆ ಎನರ್ಜಿ ಇದ್ರೇ ಕೆಲಸ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಆಗೋದಿಲ್ಲ. ಹಾಗಾಗಿ ನಾವು ಮಾರ್ನಿಂಗ್ ಟೈಮ್ ಏನು ಹಾಲು ಕುಡಿತೀವಲ್ಲ ಆ ಹಾಲಲ್ಲಿ ನಾವು ನೀಟಾಗಿ ಆರಾಮ್ಸೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೂ ಕೂಡ ಡೇ ಪೂರ್ತಿ ಏನು ಬೇಕೋ ಎನರ್ಜಿಗೆ ಎಲ್ಲ ಪ್ರೋಟೀನ್ ಅಂಶಗಳು ಕೂಡ ಇಲ್ಲಿ ಸಿಗುತ್ತೆ. ಕ್ಯಾಲ್ಸಿಯಂ ಆಗಲಿ ಪ್ರೋಟೀನ್ ಆಗಲಿ ಪ್ರತಿಯೊಂದು ಇದರಲ್ಲೇ ಸಿಗುತ್ತೆ. ಹಾಗಾಗಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಒಂದು ರೆಸಿಪಿನ ನಿಮಗೆ ತೋರಿಸ್ತಿದ್ದೀನಿ. ಈ ಒಂದು ವಿಡಿಯೋ ಇಷ್ಟೊಂದು ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪೇ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಯಾವ ರೀತಿ ರೋಸ್ಟ್ ಮಾಡ್ಕೊಳ್ಳೋದು, ಎಷ್ಟು ಟೈಮ್ ಕೊಡಬೇಕು ಅನ್ನೋದು ಕೂಡ ಇಲ್ಲೇ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಗ್ಯಾಸ್ನ ಹಚ್ಕೊಳ್ಳಿ. ಕಡಿಮೆ ಉರಿಯಲ್ಲಿ ಹುರ್ಕೊಳ್ಳೋದ್ರಿಂದ ತುಂಬ ಯೂಸ್ ಇರುತ್ತೆ. ಹಾಗಾಗಿ ಕಡಿಮೆ ಉರಿಯಲ್ಲಿ ಈಗ ಇದು ಸ್ವಲ್ಪ ತ್ಯಾವ ಇದೆ, ಇದು ಸ್ವಲ್ಪ ಡ್ರೈ ಆಗಲಿ. ಈಗ ಇದು ಬಿಸಿಯಾಗಿದೆ. ಇದು ಮೊದಲನೇದಾಗಿ ನಾವು ಇದರಲ್ಲಿ ಓಟ್ಸ್ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಓಟ್ಸ್ನ ರೋಸ್ಟ್ ಮಾಡ್ಕೊಳ್ಳೋಣ. ಓಟ್ಸ್ನ 2 ರಿಂದ 3 ನಿಮಿಷ ಕಡಿಮೆ ಉರಿಯಲ್ಲಿ ಹುರ್ಕೊಳ್ಬೇಕಾಗುತ್ತೆ. ನೋಡಿ ಓಟ್ಸ್ ರೋಸ್ಟ್ ಆಗಿದೆ ಗೈಸ್. ಈಗ ಕಲರ್ ಕಾಣಿಸ್ತಿದೆ ಅನ್ಕೊಳ್ತೀನಿ ಎಷ್ಟು ಚೇಂಜ್ ಆಗಿದೆ ಅಂತ. ಬಿಸಿ ಇದೆ ಹಾಗೂ ಕೈಯಲ್ಲೇ ಮುಡ್ದೆ. ಈಗ ಇದನ್ನ ಹಾಕಲಿಕ್ಕೆ ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ. ಈಗ ಅದೇ ಬಾಂಡಿಯಲ್ಲಿ ನಾನು ಮಕಾನ ಹಾಕ್ತಿದ್ದೀನಿ, ಅಂದರೆ ತಾವರೆ ಹೂವಿನ ಬೀಜ ಹಾಕ್ತಿದ್ದೀನಿ. ಇದು ಕೂಡ 2 ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈಗ ಈ ತಾವರೆ ಬೀಜ ಕೂಡ ರೋಸ್ಟ್ ಆಗಿದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ನೀಟಾಗಿ ರೋಸ್ಟ್ ಆಗಿದೆ. ಇದು ಕೂಡ 2 ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಅದರಲ್ಲೇ ಹಾಕೊಳ್ಳಿ. ಈಗ ಅದರಲ್ಲೇ ನಾನು ತೋರಿಸ್ತಿರೋ ಅಂಥ ಕಡಲೆ ಪಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಸ್ನೇಹಿತರೆ ಇದು ರೋಸ್ಟೆಡ್ ಆಗಿರೋದ್ರಿಂದ ನಮಗೆ ಇದನ್ನ ಜಸ್ಟ್ 1 ನಿಮಿಷ, ಯಾಕಂದರೆ ಅವೆರಡು ಹುರಿದಿರೋದ್ರಿಂದ ತವಾ ಬಿಸಿ ಇರುತ್ತೆ. ಹಾಗಾಗಿ ಸುಮ್ಮನೆ ಹೀಗೆ ಬೆಚ್ಚಗೆ ಮಾಡಿಕೊಂಡು ಅದು ಬಿಸಿ ಆಗಿದೆ ಅಂತ ನಿಮಗೆ ಫೀಲ್ ಆಗಿದ ತಕ್ಷಣ ತೆಗೆದುಬಿಡಿ. ಇದನ್ನ ಸೀಸೋಕೆ ಹೋಗಬೇಡಿ. ಈಗ ಇದು ಆಗಿದೆ, ಬಿಸಿ ಮಾಡಿದ್ದು ಅಷ್ಟೇ. ಇದನ್ನೇ ನಾನು ಜಾಸ್ತಿ ರೋಸ್ಟ್ ಮಾಡಲಿಲ್ಲ. ಇದನ್ನು ಕೂಡ ಅದರಲ್ಲಿ ಹಾಕೋಣ. ಈಗ 50 ಗ್ರಾಮ್ ಬಾದಾಮಿ. ಇದಂತೂ ಬಾದಾಮಿ ಅಂತೂ ಸ್ನೇಹಿತರೆ ನಮಗೆ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಬ್ರೈನ್ ಡೆವಲಪ್ಮೆಂಟ್ಗಾಗಿರ್ಬೋದು, ಹೇರ್ಸ್ಗಾಗಿರ್ಬೋದು ತುಂಬ ಒಳ್ಳೆ ಪವರ್ ಇರೋ ಅಂಥ ಬೀಜ. ಇದನ್ನೆಲ್ಲದನ್ನು ಕೂಡ ಒಳ್ಳೆ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇರೋ ಅಂಥ ಒಣ ಹಣ್ಣುಗಳ ಬೀಜಗಳು ಇದೆಲ್ಲ ನಾವು ಸ್ನೇಹಿತರೆ ನಿಜ ಸಿಕ್ಕಾಪಟ್ಟೆ ಬಾಹುಬಲಿ ಬೀಜ ಅಂತ ಕೂಡ ಹೇಳ್ಬೋದು. ನೀವು ಇದನ್ನ ತಗೊಳಕ್ಕಾಗಿಲ್ಲ ಅಂದ್ಕೊಂಡವ್ರು ಬೇಕಾದ್ರೆ ಇದೇ ಜಾಗದಲ್ಲಿ ನೀವು ಕಡಲೆ ಬೀಜನ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನು 2 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಇದರಲ್ಲೇ ಬಾದಾಮಿ ಒಳಗಡೆನೆ ನಾನಿಲ್ಲಿ ವಾಲ್ನಟ್ಸ್ನ ಕೂಡ ಹಾಕ್ತಿದ್ದೀನಿ. ವಾಲ್ನಟ್ಸ್, ಪಿಸ್ತಾ, ಒಣ ಖರ್ಜೂರ ಇಷ್ಟನ್ನು ಹಾಕಿ ಇದನ್ನು ಕೂಡ ಟೋಟಲ್ ಆಗಿ 2 ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ 2 ನಿಮಿಷ ರೋಸ್ಟ್ ಮಾಡಿದ್ರೇ ಸಾಕು. ಬಟ್ ಓಕೆ, ನಿಮಗೆ ಇನ್ನು ಸ್ವಲ್ಪ ರೋಸ್ಟ್ ಆಗಬೇಕಂದ್ರೆ ಒಂದು 3 ನಿಮಿಷ ಸಾಕು ರೋಸ್ಟ್ ಮಾಡ್ಕೊಳ್ಳಿ. ಈಗ ಇದು ಕೂಡ 2 ನಿಮಿಷ ರೋಸ್ಟ್ ಮಾಡಿದ್ದೀನಿ ಸ್ನೇಹಿತರೆ. ನಾನು ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು. ಘಮ ಕೂಡ ಬರ್ತಿರುತ್ತೆ, ಇದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಇದು ಕೂಡ ರೋಸ್ಟ್ ಆಗಿದೆ. ಇದನ್ನು ಕೂಡ ತೆಗೆದುಬಿಟ್ಟು ನಾನು ಸೇಮ್ ಆಗಲೇ ಏನಿದೆಲ್ಲ ಹಾಕಿಟ್ಟಿದ್ದೀನೋ ಇದರಲ್ಲೇ ಹಾಕ್ಕೊಳ್ತೀನಿ. ಮೇನ್ ಈಗ ನಮಗೆ ಬೇಕಾಗಿರೋದು ಲಾಸ್ಟ್ ಅಂತ ಹೇಳ್ತೀನಿ, ವಾಟರ್ಮೆಲನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್,
ಫ್ಲಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್. ಇವಿಷ್ಟು ಕೂಡ 2 ಟೇಬಲ್ ಸ್ಪೂನ್ಸ್ ಇದೆ. ಇದನ್ನು ಕೂಡ ಸೇಮ್ ನಾವು 2 ರಿಂದ 3 ನಿಮಿಷ, 3 ನಿಮಿಷ ಬೇಡ, 2 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ತವ ಎಲ್ಲ ತುಂಬ ಬಿಸಿ ಇರುತ್ತೆ, ಹಾಗಾಗಿ ಅಷ್ಟೆಲ್ಲ ಏನು ರೋಸ್ಟ್ ಮಾಡೋದೇನು ಬೇಡ, ಮಾಡ್ಕೊಳ್ಳಿ. ಇದನ್ನೆಲ್ಲ ಈ ರೀತಿ ನೀಟಾಗಿ ರೋಸ್ಟ್ ಮಾಡಾದ್ಮೇಲೆ ನೋಡಿ 2 ನಿಮಿಷಕ್ಕೇನೆ ಇಲ್ಲಿ ನಮಗೆ ವಾಟರ್ ಮೆಲನ್ ಸೀಡ್ಸ್ ಎಲ್ಲಾನು ಫುಲ್ ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ 2 ನಿಮಿಷ ಆಗಿದ ತಕ್ಷಣ ಇದನ್ನ ತೆಗೆದು ಬಿಡೋಣ. ಇದು ಕೂಡ ರೋಸ್ಟ್ ಆಗಿದೆ. ಗ್ಯಾಸ್ ಬಂದ್ ಮಾಡಿ ಇದನ್ನು ಕೂಡ ತೆಗೆದು ಇದರಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಏನು ಹಾಕಿದ್ದೀರೋ ಇದನ್ನು ನೋಡಿ ಕಾಣಿಸ್ತಿದೆ ಅಲ್ವಾ, ಇದೆಲ್ಲಾನು ಮಿಕ್ಸ್ ಮಾಡಿಕೊಂಡು ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು. ಯಾಕಂದರೆ ಡ್ರೈ ಫ್ರೂಟ್ಸ್ನ ನಾವು ಹಾಗೆ ಡೈರೆಕ್ಟ್ ಮಿಕ್ಸಿಯಲ್ಲಿ ಹಾಕೊಳ್ಳೋದ್ರಿಂದ ಗಾಯ್ಸ್ ಇದು ಎಲ್ಲದನ್ನು ಎಣ್ಣೆ ಬಿಟ್ಕೊಂಡು ಜಾಮ್ ಆಗುತ್ತೆ, ನೀಟಾಗಿ ಪೌಡ್ರ್ ಆಗಲ್ಲ. ಹಾಗಾಗಿ ಇದು ಪೂರ್ತಿ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಯಾವ ರೀತಿ ಮಾಡೋದು ಏನು ಅಂತ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗ ಏನು ನಾವು ಹುರಿದಿಟ್ಟಿದ್ರಲ್ಲ ಇದೆಲ್ಲ ಫುಲ್ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾಡಲ್ಲಿ ಹಾಕೊಂಡಿದ್ದೀನಿ ಗಾಯ್ಸ್. ಇದು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಇಲ್ಲಿ ಪುಡಿ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟು. ನಾವು ಜೋರಾಗಿ ಸ್ಪೀಡಲ್ಲಿ ಇಟ್ಬಿಟ್ರೆ ಅದರಲ್ಲಿರೋ ಬಾದಾಮಿ ಎಲ್ಲಾನು ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಪಲ್ಸ್ ಮೋಡ್ ಇರುತ್ತೆ ಗಾಯ್ಸ್. ಪಲ್ಸ್ ಮೋಡ್ ಅಂದರೆ ನೋಡಿ ಇಲ್ಲಿ ತೋರಿಸ್ತೀನಿ. ಆನ್ ಆ್ಯಂಡ್ ಆಫ್ ಮಾಡಿಕೊಂಡೆ ಪೌಡ್ರ್ ಮಾಡ್ಕೊಳ್ಳಿ. ಈ ರೀತಿ ಪಲ್ಸ್ ಮೋಡಲ್ಲಿ ಪೌಡ್ರ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಆಗಿದೆ ನೋಡಿ. ಇದು ಯಾವ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಅಂತ ಕಾಣ್ತಿದೆ ಅನ್ಕೊಳ್ತೀನಿ. ಇದು ಬೌಲಾಗಿ ತಕ್ಕೊಳ್ಳೋಣ, ಆಮೇಲೆ ತೋರಿಸ್ತೀನಿ ಯಾವ ರೀತಿ ಇದೇನು ಅಂತ. ಈ ರೀತಿ ಪೌಡ್ರ್ ಮಾಡ್ಕೊಂಡಿದ ತಕ್ಷಣ ಮಿಕ್ಸಿ ಜಾಡಿಂದ ತೆಗೆದ್ಬಿಡಿ. ಯಾಕಂದರೆ ಮಿಕ್ಸಿ ಜಾಡಲ್ಲಿ ಕೂಡ ಅದು ಬಿಸಿ ಇರುತ್ತೆ. ಈಗ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಬಿಸಿ ಆಗೇ ಆಗುತ್ತೆ ಸ್ನೇಹಿತರೆ. ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಹಾರ್ಲಿಕ್ಕೆ ಬಿಟ್ಬಿಡಿ. ಹಾಫ್ ಆನ್ ಅವರ್ ತಣ್ಣಗಾಗ್ಲಿಕ್ಕೆ ಅಂತಾನೆ ಬಿಟ್ಬಿಡಿ. ಈಗ ಮೇನ್ ಇಂಪಾರ್ಟೆಂಟ್, ನಾನು ನಿಮಗೆ ಹೇಳ್ದಾಗೆ ಪ್ರೋಟೀನ್ ಪೌಡ್ರಲ್ಲಿ ಒಂದು ಇಂಪಾರ್ಟೆಂಟ್ ಐಟಮ್ನ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದೆ. ಏನಪ್ಪ ಆ ಪೌಡ್ರು ಅಂದರೆ ಟೆಂಟೆಡ್ ಇದೆ. ಇದೇನು ಅಂತ ಗೆಸ್ ಮಾಡಿ ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಮಿಕ್ಸ್ ಮಾಡೋದು. ಹಾಗಾಗಿ ಇದನ್ನು ಕೂಡ ನಾನು ಇಲ್ಲಿ ನಾನು ಮಖಾನ ಎಲ್ಲ ಒಂದೊಂದು ಬೌಲ್ ತೊಗೊಂಡಿದ್ದು ಅದೇ ಕ್ವಾಂಟಿಟಿಯಲ್ಲಿ 1 ಬೌಲ್ ತೊಗೊಂಡಿದ್ದೀನಿ. ಈಗ ಇದನ್ನ ತೊಗೊಂಡು ಈ ಒಂದು ಏನು ನಾವು ಪೌಡ್ರ್ ಮಾಡಿ ಇಟ್ಟಿದ್ದೀನಲ್ಲ ಪ್ರೋಟೀನ್ ಪೌಡರ್ಸು, ಅದರಲ್ಲಿ ಮಿಕ್ಸ್ ಮಾಡಿಬಿಡೋದೆ. ಗೆಸ್ ಮಾಡಿದ್ರೆ ಏನು ಅಂತ ಹೇಳ? ಹಾಲು ಪೌಡಿ ಸ್ನೇಹಿತರೆ, ಅಂದರೆ ಮಿಲ್ಕ್ ಪೌಡ್ರ್. ಇದು ಮಿಲ್ಕ್ ಪೌಡ್ರ್ ಹಾಕಲೇಬೇಕು. ಹಾಗಾಗಿ ಮಿಲ್ಕ್ ಪೌಡ್ರನ್ನ ಹಾಕೊಳ್ಳಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ನೆಸ್ ಕೂಡ ಅಲ್ಲೇ ಬಂದ್ಬಿಡುತ್ತೆ ನಿಮಗೆ ಮಿಲ್ಕ್ ಪೌಡ್ರಲ್ಲೇ. ಈಗ ಫುಲ್ ಇದು ಆರದ್ಮೇಲೆ ಇದು ನಾವು ಜಾಡಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ. ಈಗ ಇದರಲ್ಲಿ ನೀವು ಟೇಸ್ಟ್ ಬೇಕು ಅಂತ ಇನ್ನೂ ಬೇಕು ಅನ್ಸಿದ್ರೆ ನೀವು ಬೇಕಾದ್ರೆ, ಅಂದರೆ ಫ್ಲೇವರ್ ಬೇರೆ ಬೇಕು ಅನ್ಸಿದಾಗ ನೀವು ಇಲ್ಲಿ ಇದನ್ನ ಕೋಕೋ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಅಂದರೆ ಈಗ ಏನು ಈ ಮಿಕ್ಸ್ ಇದೆಯಲ್ಲ, ಇದೇ ಮಿಕ್ಸ್ ಪೌಡ್ರಿಗೆ, ಅಂದರೆ ಮಕ್ಕಳಿಗಾದ್ರೆ ಡಿಫ್ರೆಂಟ್ ಟೇಸ್ಟ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ನೀವು ಇಲ್ಲಿ ಕೋಕೋ ಪೌಡ್ರನ್ನ ಮಿಕ್ಸ್ ಮಾಡಿ ಕೂಡ ನೋಡಿ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ಈ ರೀತಿ ಕೋಕೋ ಪೌಡ್ರ್ ಮಿಕ್ಸ್ ಮಾಡೋದ್ರಿಂದ ಚಾಕ್ಲೇಟ್ ಫ್ಲೇವರ್ ಕೂಡ ಇರುತ್ತೆ, ಮಕ್ಕಳಿಗೆ ಖುಷಿಯಿಂದ ಕೂಡ ಕುಡಿತಾರೆ. ಈ ರೀತಿ ಕೋಕೋ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ ನೀಟಾಗಿ ಆರಿದೆ. ಈಗ ಇದನ್ನು ನಾವು ಸ್ಟೋರೇಜ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಬಾಕ್ಸ್ ತೊಗೊಂಡು, ತ್ಯಾವ ಇಲ್ಲದೆ ಇರೋ ಥರ ಬಾಕ್ಸು, ಅದರಲ್ಲಿ ನೀವು ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ. ನೀವು ಇಲ್ಲಿ ಎಲ್ಲಿನೂ ತ್ಯಾವದ ಐಟಮ್ನ ಬಳಸದೆ ಮಾಡಿದ್ರೆ ಆರಾಮ್ಸೆ 1 ತಿಂಗಳು ಔಟ್ಸೈಡ್ ಇಟ್ಕೊಂಡೆ ಇದನ್ನ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ನಾನು 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಮಕ್ಕಳಿಗಾದರೆ ನೀವು 1 ಸ್ಪೂನ್ ತಗೊಳ್ಳಿ, ದೊಡ್ಡವ್ರಿಗಾದರೆ 2 ಸ್ಪೂನ್ ತಗೊಳ್ಳಿ. ಹೆಣ್ಮಕ್ಳಾಗಲಿ ದೊಡ್ಡವರಾಗಲಿ. ಅಕಸ್ಮಾತಾಗಿ ವರ್ಕೌಟ್ ಮಾಡೋರು ಅವ್ರಿಗಾದರೆ ಈ ಸ್ಪೂನಲ್ಲಿ 3 ಸ್ಪೂನ್ನ ತಗೊಳ್ಳಿ. ಈಗ ಟೇಸ್ಟ್ ಹೇಗಿದೆ ಅಂತ ಕೂಡ ಹೇಳ್ತೀನಿ, ಬನ್ನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇದನ್ನು ಈಗ ಇಟ್ಬಿಟ್ಟು ಬನ್ನಿ ನೋಡೋಣ.
ಸ್ನೇಹಿತರೆ ಟೇಸ್ಟ್ ಕೂಡ ಹೇಗಿದೆ ಅಂತೇಳಿ ನಾನು ಇಲ್ಲೇ ನಿಮಗೆ ರಿವ್ಯೂ ಕೊಡ್ತೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವರ್ಕೌಟ್ ಮಾಡೋರ್ಗಾದರೆ ಮಾಮೂಲಿ ನೀರಲ್ಲಿ ಕೂಡ ಕುಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬರೀ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸಿಪ್ ಮಾಡಿದ್ರೆ ಆಯಿತು. ಬಟ್ ಹೆಣ್ಮಕ್ಳು ವೃದ್ಧರು ಮಕ್ಕಳಿಗೆ ಈ ರೀತಿ ಹಾಲಲ್ಲೇ ಕೊಡಿ. ಸೂಪರಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಅಂದರೆ ಸೂಪರಾಗಿದೆ. ಖಂಡಿತ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಅಂತೂ ಇದೆ. ನಾವು ಎಲ್ಲಾದರೂ ಏನಾದರೂ ಕಮ್ಮಿ ಊಟ ಆಗಿ ಸಿಗಬೇಕಾಗಿರೋ ಪ್ರೋಟೀನು, ಸಿಗಬೇಕಾಗಿರೋ ಕ್ಯಾಲ್ಶಿಯಮ್ಸ್ ಎಲ್ಲ ಕಮ್ಮಿ ಸಿಕ್ಕಿದ್ರೂ ಕೂಡ ಈ ಒಂದು ಪ್ರೋಟೀನ್ ಪೌಡ್ರನ್ನ ನಾವು ಕುಡಿಯೋದ್ರಿಂದ ಎಲ್ಲ ಕೂಡ ದಿನಕ್ಕೆ ಏನೆಲ್ಲ ಬೇಕೋ ಅದೆಲ್ಲನೂ ಕೂಡ ಈ ಒಂದು ಹಾಲಲ್ಲೇ ನಮ್ಗೆ ಸಿಕ್ಬಿಡುತ್ತೆ. ನನ್ನ ಮಗ ಟೇಸ್ಟ್ ಮಾಡ್ತಿರೋದು ಚಾಕ್ಲೇಟ್ ಫ್ಲೇವರ್. ಹೇಗಿದೆ ಫ್ಲೇವರ್ ಟ್ರೈ ಮಾಡ್ತಿದ್ದಾನೆ. ಟ್ರೈ ಮಾಡಿ ಹೆಂಗಿದೆ ನೋಡಿ, ಟೇಸ್ಟ್ ಹೇಗಿದೆ? ಸೂಪರ್ ಆಗಿದೆ ಗಾಯ್ಸ್. ಚೆನ್ನಾಗಿದೆ ಮಗನೇ. ಮಕ್ಕಳಿಗೆ ಚಾಕ್ಲೇಟ್ ಫ್ಲೇವರ್ನ ಟ್ರೈ ಮಾಡಿ, ನೀವು ಕೋಕೋ ಪೌಡ್ರ್ ಯೂಸ್ ಮಾಡಿ. ದೊಡ್ಡವ್ರಿಗಾದರೆ ಮಾಮೂಲಿ ಹಾಗೆ ಕುಡೀರಿ. ಚೆನ್ನಾಗಿದೆ ಅಂದರೆ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಮಕ್ಕಳಿಗೆ ಏನೇನು ಪ್ರೋಟೀನ್ಸ್ ಬೇಕು ಎಲ್ಲ ಸಿಗುತ್ತೆ. ಬೋನ್ ಸ್ಟ್ರೆಂತ್ ಎಲ್ಲ ಸೂಪರಾಗಿರುತ್ತೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೂ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಇವತ್ತು ಮೋಸ್ಟ್ ಸ್ಪೆಷಲ್ ಆದಂಥ ಪ್ರೋಟೀನ್ ಪೌಡರ್ ರೆಸಿಪಿ